ನಿಧಿ, ಬ್ಯಾಗ್ ಎಲ್ಲ ಬಿರ್ನ ತಗೊಂಬಿಟ್ ಬಾ. ಹಾಮ ಎಲ್ಲ ತುಂಬ್ತಾ ಇದೀನಿ, ಬಂದೇ ಇರು. ಬೇಗ ಬೇಗ ತಗೊಂಬಿಟ್ ಬಾ. ಜಾಸ್ತಿ ಹೊತ್ತು ಸುಮ್ನೆ ಸತಾಯಿಸದ್ ಬೇಡ. ಅಮ್ಮ ಅಮ್ಮ ಹೇಳಪ್ಪ, ನಾನೇ ನಿಮ್ಮಮ್ಮ. ಹೊಟ್ಟೆ ಒಳಗಡೆ 9 ತಿಂಗಳು ಒತ್ಕೊಂಡು ನಿನ್ನ ಹುಟ್ಟಿದ್ಮೇಲೆ ಎತ್ಕೊಂಡು ನಿನ್ನ ಅದೇನೋ ಅಂತಾರಲ್ಲ ಹಣ್ಣು ತೊಳ್ಕೊಂಡು ನಿನ್ನ ಸಾಕಿ ಬೆಳೆಸ್ದೋಳು ನಾನೇ. ನಾನು ಅಮ್ಮಲ್ಲಿದ್ದಂಗೆ ನಿನ್ನ ಕಂಡ್ರಮ್ಮ ಆಗೈತದ. ಹೇಳಪ್ಪ ಹೇಳು. ಅಮ್ಮ ತೆಪ್ಪಾಯ್ತು ಕಣಮ್ಮ, ದೇವ್ರನೆ ತೆಪ್ಪಾಯ್ತು ಕಣಮ್ಮ. ಹಿಂಗೆಲ್ಲ ಮಾಡಬಾರ್ದಾಗಿತ್ತು ಅಂತ ಅನ್ನಿಸ್ತದೆ ಕಣಮ್ಮ. ತೆಪ್ಪಾಯ್ತು ಕಣಮ್ಮ, ನನಗೆ ಕ್ಷಮಿಸ್ಬಿಡು ಕಣಮ್ಮ, ನನಗೆ ಕ್ಷಮಿಸ್ಬಿಡು. ನಾನು ತೆಪ್ಪು ಮಾಡ್ಬಿಟ್ಟೆ. ಓದೋ ಟೈಮಾಗ ಓದಬೇಕಿತ್ತು ಕಣಮ್ಮ. ಪಿರುತಿ ಅಂತ ಮಾಡಬಾರ್ದಾಗಿತ್ತು. ಮಾಡಿ ಇವಾಗ ಡಿಗ್ರಿ ಎಲ್ಲ ಫೇಲ್ ಆಗಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಕೆಲಸಕ್ಕೆ ಹೋಯ್ತವ್ರೆ ಕಣಮ್ಮ, ನಾನೇ ಫೇಲ್ ಆಗಿ ಕುಂತಿದ್ದೀನಿ ಕಣಮ್ಮ. ಅಮ್ಮ ತೆಪ್ಪಾಯ್ತು ಕಣಮ್ಮ, ನನಗೆ ಕ್ಷಮಿಸ್ಬಿಡು ಕಣಮ್ಮ, ಪ್ಲೀಸ್ ಕಣಮ್ಮ, ನನ್ನ ತೆಪ್ಪಾಯ್ತು. ತಪ್ಪಾಯ್ತು ತಪ್ಪಾಯ್ತು ಅಂತ ಕಾಲ ಹೋದ್ಮೇಲೆ ತಪ್ಪಾಯ್ತು ಅಂತ ಕೂತ್ಕೊಂಡ್ರೆ ಮಗನೇ ಏನು ಸಿಗಕ್ಕಿಲ್ಲ ಕಣ ನಿಂಗೆ. ಹೋಗೋದೆಲ್ಲ ಹೊಂಟೋಯ್ತು, ಕಿತ್ಕೊಂಡು ಹೊಂಟೋಯ್ತು ಎಲ್ಲನೂ. ಇವಾಗ ನೀನು ಬೇಕು ಬೇಕು ಅಂತ ಹೇಳ್ಬಿಟ್ಟು ನೀನು ಕರೆದ್ರುನುವೆ ಹೋಗಿರೋ ಕಾಲ ಬರಕ್ಕಿಲ್ಲ. ನಾನು ಕಷ್ಟಪಟ್ಟು ನನ್ನ ಮಗ ಚೆನ್ನಾಗಿರ್ಲಿ, ನನ್ನ ಮಗ ಸೆಟಲ್ ಆಗಲಿ ಅಂತ ಹೇಳ್ಬಿಟ್ಟು ಏನೇನೇನೋ ಕೂಲಿ ಕೆಲಸ ನಾಲಿ ಕೆಲಸ. ನಿಮ್ಮಪ್ಪ ರಾತ್ರಿ 12 ಗಂಟೆಗೆ ನೀರು ಕಟ್ಟಕ್ಕೆ ಹೋಗೋನು. ಯಾಕೆ? ಮಗಂಗೆ ದುಡ್ಡು ಕೊಡಿಸ್ಬೇಕು. ಲಕ್ಷ ಖರ್ಚಾಗ್ತೈತೆ. ಹೈದ್ರಾಬಾದಾಗ ಅವ್ನು ನನ್ನ ಮಗ ಓದಿಸ್ಬೇಕು. ವರ್ಷ ಆದ್ರೂ ಗೊತ್ತಿರಲಿಲ್ಲ ಮನೆಗೆ. ಓದಿಸ್ಬೇಕು. ನೀನೇನು ಆಯ್ಕೆ ಮಾಡ್ಕೊಂಡೆ ಕಣಪ್ಪ? ಪಿರುತಿ ಆಯ್ಕೆ ಮಾಡ್ಕೊಂಡೆ. ಆ ಪಿರುತಿಯ ಉಳಿಸ್ಕೊಳ್ಳೋ ಯೋಗ್ಯತೆನೂ ನಿಂಗೆ ಇರಬೇಕು ತಾನೇ. ಬರೀ ಆಯ್ಕೆ ಮಾಡ್ಕೊಳ್ಳೋದು ಒಂದೇ ಜೀವನ ಅಲ್ಲ, ಅದನ್ನ ಉಳಿಸ್ಕೋಬೇಕು ತಾನೇ ಅದನ್ನ. ಅಮ್ಮ ತಪ್ಪಾಯ್ತು ಕಣಮ್ಮ, ಅವಳು ಅದೇನೋ ಆಗೋಯ್ತು ಬಿಡಮ್ಮ. ನಿಧಿ, ಎಷ್ಟೊತ್ತು ನಿಧಿ? ಆಯ್ತಾಯ್ತು ಬಂದೆ. ದೊಡ್ಡೋಳಾಗಿ ನಿನ್ನ ಹೆಂಡತಿಯವ್ರ ಅಮ್ಮಂಗೆ ಬುದ್ಧಿ ಇಲ್ಲ. ನಿನ್ನ ಹೆಂಡತಿಗಂತೂ ನಿನಗಿನ್ನ ಬುದ್ಧಿ ಕಡಿಮೆ. ನೀನನ್ನ ಬುದ್ಧಿವಂತ ಅನ್ಕಂಡೆ, ಬುದ್ಧಿವಂತನೇ ಅಲ್ಲ ನೀನು. ದೊಡ್ಡ ಮೋಸ್ಕರ. ಅಪ್ಪ ಅಮ್ಮನ ಮೋಸ ಮಾಡಿದ ದೊಡ್ಡ ಮೋಸ್ಗಾರ ನೀನು. ಹೌದು, ಇಷ್ಟು ದಿನ ನಾವು ದುಡ್ಡು ಕೊಟ್ಟಿದ್ದಕ್ಕೆ, ನಾವು ಇಷ್ಟು ದಿನ ನಿಮ್ಮನ್ನು ನೋಡ್ಕೊಂಡಿದ್ದಕ್ಕೆ ನಿಮ್ಮ ಪ್ರೀತಿ ಉಳ್ಕೊಂಡೈತಿನೋ ನನಗೆ ಗೊತ್ತಿಲ್ಲ. ನಿಮ್ಮಿಬ್ರು ಪ್ರೀತಿ ಎಷ್ಟು ದೊಡ್ಡದು ಅಂತ ನಮಗೂ ಗೊತ್ತಾಗ್ಬೇಕಲ್ವೇ? ಓದೋದಕ್ಕಿಂತ ನಿಮ್ಮ ಪ್ರೀತಿ ದೊಡ್ಡದು ಅಂತ ನಿರೂಪಿಸ್ರಿ. ನೀನು ಅಷ್ಟೊಂದು ಇಷ್ಟಪಡ್ತೀಯ ಅವಳನ್ನ? ಹ್ಞೂ ಕಣಮ್ಮ. ಏನವ, ನೀನು ನನ್ನ ಮಗುನ ಅಷ್ಟೊಂದು ಇಷ್ಟಪಡ್ತೀಯಾ? ಮತ್ತೆ ಅಮ್ಮ, ಬ್ಯಾಗ್ ಎಲ್ಲರವು ಬಟ್ಟೆ ಪ್ಯಾಕ್ ಮಾಡಿದ್ಯಾ ತಾನೇ? ಯಾರವು ಏನಿಲ್ಲ ತಾನೇ ನಮ್ಮ ಮನೆಯಾಗೀಗ? ಇಲ್ಲಮ್ಮ, ಎಲ್ಲರವು ಪ್ಯಾಕ್ ಮಾಡಿದ್ದೀನಿ. ಅಮ್ಮ, ಯಾಕೆ ನಮ್ಮ ಬಟ್ಟೆ ಪ್ಯಾಕ್ ಮಾಡಿರೋದು? ಯಾಕೆ ಪ್ಯಾಕ್ ಮಾಡಿಸ್ದೆ? ನೋಡು, ನಿನ್ನ ಇವತ್ತು ಮನೆಯಿಂದ ಈಚೆ ಕಡೆಗೆ ಹಾಕ್ತಾ ಇದ್ದೀನಿ. ಅಂದ್ರೆ ನಿನಗೆ ಏನದು ಓದೋದಕ್ಕಿನ್ನ ವಿದ್ಯೆಗಿನ್ನ ನಿನಗೆ ಲವ್ವು ನಿನ್ನ ಹೆಂಡತಿ ಮುಖ್ಯ ಆದ್ಲಲ್ವಾ? ಅಷ್ಟೊಂದು ಅವಳು ಮುಖ್ಯ ಆಗಿದ್ರೆ ಮೈ ಬಗ್ಸಿ ಕಷ್ಟಪಟ್ಟು ದುಡಿದು ಸಾಕಿ ಜೀವನ ಮಾಡು, ಸರಿನಾ? ಇನ್ನೂ ವರ್ಷ ನಿಂಗೆ ಟೈಮ್ ಕೊಡ್ತೀನಿ. ನೀನು ನನಗೀಗ ಎಷ್ಟು ತಲೆ ತಗ್ಸಂಗೆ ಮಾಡಿದ್ಯೋ, ಊರಾಗಷ್ಟು ತಲೆ ಎತ್ತಂಗೆ ಮಾಡಿ, ನೋಡಮ್ಮ ನಾನು ಹೆಂಡತಿ ಇವಳೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದು ತೋರಿಸು. ದುಡ್ಡಿರ್ಬೇಕಾದ್ರೆ, ಸುಖವಾಗಿರ್ಬೇಕಾದ್ರೆ ಯಾವ ಜಗಳನೂ ಬರಕ್ಕಿಲ್ಲ, ಯಾವ ಕಷ್ಟನೂ ಬರಕ್ಕಿಲ್ಲ. ಅದೇನೇನಿಯ ಏನಾದ್ರೂ ಜೀವನ ಕಷ್ಟ ಆಗೋಗ್ಬಿಟ್ಟು ಹಂಗು ಹಿಂಗು ಬಂತು ಅಂದ್ರೆ ಆವಾಗ ಬರ್ತದೆ ನೋಡಿ ಜಗಳ. ಆವಾಗ ನಿಂಗೆ ಪಿರುತಿ ಮುಖ್ಯ ಆಗಿತ್ತಾ ಇಲ್ಲ ವಿದ್ಯೆ ಮುಖ್ಯ ಆಗಿತ್ತಾ ಅಂತ ನಿನಗೆ ಗೊತ್ತಾಯ್ತದೆ. ಇಷ್ಟು ದಿನ ನಿಮ್ಮಪ್ಪ ನಾನು ಹಗಲು ರಾತ್ರಿ ಕಷ್ಟಪಟ್ಟು ನಿನ್ನನ್ನು ನೋಡ್ಕೊಳಕ್ಕೆ ಅಂತ ಏನೇನೋ ಮಾಡ್ಬಿಟ್ವಿ. ಏನು ಮಾಡೋಕ್ಕಾಗಲ್ಲ. ನಿನಗೆ ಆ ದೌಲತ್ತು ದುರಂಕಾರನ ಶಾನೆ ಆಗಿತ್ತು, ಹಂಗೆ ಅನ್ಭವಿಸು. ನೋಡು, ಹಂಗಂತ ನಿನ್ನ ಬೀದಿಗೆ ನಾನೇನು ಮುಟ್ಟಿಲ್ಲ. ನಿಧಿ, ನಮ್ಮ ಹಳೆ ಮನೆ ಇತ್ತಲ್ಲ ನಮ್ಮದು, ಇದಕ್ಕೆ ಅಂತ ಬಿಟ್ಟಿದ್ವಲ್ಲ ನಾವು, ಆ ಹಳೆ ಮನೆ ಕೀನ ತಂದ್ಬಿಟ್ಟು ಹಂಗೆ ನೀವು ಮಕ್ಕಕ್ಕೆ ಬಿಸಾಕು. ಅಮ್ಮ. ಹೂ ಕಣಪ್ಪ, ಯಾಕೆ ಸುಮ್ಕೇನೆ? ಮಗ ಅಂತ ಹೇಳಿದಕ್ಕೆ ಇಷ್ಟ ಆದ್ರೂ ಮಾಡ್ಬೇಕಲ್ವ ನಿನಗೆ? ಈಗ ನಿನ್ನ ಲಗೇಜು ಬ್ಯಾಗು ಗೀಗು ಎಲ್ಲ ಕೊಟ್ಬಿಟ್ಟು ತಗ ಬೀಗನ್ವೇ ತಂದು ಕೊಡ್ತಾಳೆ ಹಳೆ ಮನೆದು. ಆರಾಮಾಗಿ ಹಳೆ ಮನೆ ತೆಗೆದ್ಕೊಂಡು ಜೀವನ ಮಾಡ್ಕೊಂಡು ನಿನ್ ಪಡು ನೀವಿಬ್ರು ಹೋಗ್ರಿ. ಓದ್ಬೇಕಿತ್ತು, ಓದ್ಲಿಲ್ಲ ಅಂದ್ರೆ ಜೀವನದಾಗ ಎಷ್ಟು ಕಷ್ಟ ಅಂತ ಗೊತ್ತಾಗ್ಬೇಕು ತಾನೇ. ಅಪ್ಪ ಅಮ್ಮ ಮಾಡಿರೋ ಆಸ್ತಿಯ, ಅಪ್ಪ ಅಮ್ಮ ದುಡ್ದಿರೋ ದುಡ್ಡನ್ನ ಎಷ್ಟು ದಿನ ಅಂತ ಹೇಳ್ಬಿಟ್ಟು ನೀನ್ ತಾನೇ ತಿನ್ಕೊಂಡಿರ್ತೀಯ. ನಿಧಿ, ಕೊಡು ಬ್ಯಾಗ್ನ. ತಗೊಳ್ಳಿ ಅತ್ತೆ. ತಪ್ಪಾಯ್ತು ಅತ್ತೆ, ಇನ್ಮೇಲೆ ಬೆಳಿಗ್ಗೆನೇ ಎದ್ಬಿಟ್ಟು ಮನೆಯ ಕೆಲಸ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು ಎಲ್ಲ ನಾನೇ ಮಾಡ್ತೀನಿ ಅತ್ತೆ. ಈಗ ನಾವು ಬ್ಯಾರೆ ಹೋಗ್ಬಿಟ್ರೆ ಸುಮ್ಮನೆ ಕಷ್ಟ ಆಯ್ತದೆ ಕಣತ್ತೆ. ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ ಕಣತ್ತೆ ನಮಗೆ, ಪ್ಲೀಸ್ ಅತ್ತೆ. ಅಯ್ಯೋ ಸೊಸೆ, ನೀನು 9 ಗಂಟೆ ತನಕ ಮಲ್ಕೋಬೇಕಲ್ವಾ? ನಿಮ್ಮಮ್ಮ ನಿನ್ನ ತುಂಬ ರಾಯಲ್ ಆಗಿ ಬೆಳೆಸವ್ರೆ ಅಲ್ವಾ? ನೀನು 9 ಗಂಟೆ ಗಂಟ ಮನೆ ಕಡ್ಲಿಲ್ಲ ಅಂದ್ರೆ ನಿಂಗೆ ತಲೆನೋವು ಬಂದ್ಬಿಡ್ತದಂತೆ. ಅಯ್ಯಯ್ಯಪ್ಪ, ನಮ್ಮ ಮನೆಯಾಗೆ ನಾವು 9 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸನೇ ಮುಗಿಸ್ಬಿಟ್ಟು ಹೊಲ್ತಾ ಕಳೆ ಕೇಳ್ತಾ ಇರ್ತೀವಿ ಕಣವ. ನಿಮ್ಮ ಥರ ಸಾವುಕಾರಾಗಿ ನಮ್ಮ ಕೈಲಿ ಇರೋಕ್ಕಾಗಕ್ಕಿಲ್ಲ ಕಣವ. ನೋಡವ, ದಯವಿಟ್ಟು ನಾನು ಮನೆಯನ್ನ ಕೊಟ್ಟಿದ್ದೀನಿ, ಬೇರೆ ಯಾವಳನ್ನ ನನ್ನ ಜಾಗದಾಗ ಇದ್ದಿದ್ರೆ ಎಕ್ಕಡ ತಗೊಂಡು ಹೊಡೆದ್ಬಿಟ್ಟು ಈಚೆ ಕಡೆಗೆ ಹಾಕಿರೋಳು. ನಾನು ಎಕ್ಕಡದಾಗ ಹೊಡೆದಿದ್ದಂಗೆ ಸುಮ್ಕೆ ನಾನು ಈಚೆ ಕಡೆಗೆ ಕಳಿಸ್ತಾ ಇವನಿ. ದಯವಿಟ್ಟು ಈಚೆ ಕಡೆಗೆ ಹೋದ್ರೆ ಬಹಳ ಚೆನ್ನಾಗಿರ್ತದೆ. ನಿನಗೆ ಗೊತ್ತಿರ್ಬೇಕಲ್ವ ಮಗ, ನಮ್ಮ ಹಳೆ ಮನೆ. ಆ ಹಳೆ ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ನೆಮ್ಮದಿಯಾಗಿ ಇದ್ಬಿಡಪ್ಪ. ಜೀವನಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ಕೊಂಡು ಏನೋ
ಎಜುಕೇಶನ್ ಇಲ್ಲ ಅಂದ್ರೂ ದುಡ್ಕೊಂಡು ತಿನ್ಕೊಂಡು ಎಲ್ಲ ಜೀವನ ಮಾಡ್ತೀರ ತಾನೇ, ಮಾಡ್ರಿ. ವಿದ್ಯೆ ಬೇಡ ಅಂತ ನೀವು ಮದುವೆ ಮಾಡ್ಕೊಂಡಿರೋನ್ಗೆ ಆ ಮದುವೆ ಮಾಡ್ಕೊಂಡಿರೋನ್ ಹೆಂಗ್ ಸಾಕ್ಬೇಕು ಅಂತನೂ ಜೀವನ ಮಾಡ್ಬೇಕು ಅಂತನೂ ಗೊತ್ತಿರ್ತದೆ ಅಲ್ವಾ. ನೋಡಪ್ಪ, ನಾನು ಇನ್ನೇನು ಮಾತಾಡಕ್ಕಿಲ್ಲ. 1 ವರ್ಷದ ತನಕನೂ ಅಮ್ಮ ಅಪ್ಪ ಅಂತ ಮನೆಗೆ ಬರಬಾರ್ದು, ಈಗಲೇ ಹೇಳಿದ್ದೀನಿ. ಅಯ್ಯೋ ಬೀಗ್ರೆ ಹಿಂಗಂದ್ರೆ ಹೆಂಗೆ? ಅಯ್ಯಯ್ಯೋ, ಯಾಕೆ ಎಜುಕೇಶನ್ ಮಾಡ್ಬೇಕು ನನ್ನ ಮಗ ಅಂತ ನಾನು ದುಡ್ಡು ಕಳಿಸ್ಬಿಟ್ಟು ಉಗಾದಿ ಹಬ್ಬಕ್ಕೆ ಬಾರ್ಲಾ ಅಂದ್ರೆ ಬರ್ತಿರ್ಲಿಲ್ಲ, ಸಂಕ್ರಾಂತಿಗೆ ಬಾರ್ಲಾ ಅಂದ್ರೆ ಬರ್ತಿರ್ಲಿಲ್ಲ. ಓದ್ಬೇಕು ಅಂತ ನಮ್ತಾಗೆ ಸುಳ್ಳು ಹೇಳಿ ವರ್ಷಕ್ಕೊಂದು ಸಲ ಬರ್ತಾ ಇದ್ದ ನನ್ನ ಮಗ ಊರಿಗೆ. ಈಗ ಅಷ್ಟೇನೆ, ವರ್ಷಕ್ಕೊಂದೇ ಸಲ ನಮ್ಮ ಮನೆಗೆ ಬರಬೇಕು. ಅಲ್ಲಿ ತನಕ ಮನೆಗೆ ಕುಡ್ದು ಎಡಗಾಲ ಹೆಜ್ಜೆ ಕುಡ್ದು ನಿಮ್ಮ ಅಪ್ಪಂಗೂ ಹೇಳ್ಬಿಟ್ಟಿದ್ದೀನಿ ಎಲ್ಲನೂ, ಹಾಳಾಗೋಗ್ಲಿ ಅಂತ ನಿಮ್ಮ ಅಪ್ಪನು ಬೈಕೊಂಡು ಹೊರಟೋಗ್ಬಿಡ್ತು ಹೊಲ್ದತ್ರ. ಅದೇನು ಮಾಡ್ಕತೀಯೋ ಮಾಡ್ಕೊಂಡು ಸಾಯಲೆ. ನಿಧಿ, ತಮ್ಮ ಗಿಮ್ಮ ಅಂತ 10 ರೂಪಾಯಿ ಕೊಡಬಾರ್ದು ಇವನ್ಗೆ. ನಿನ್ನೆ ಹೇಳಿದ್ನಲ್ಲ, ಗಂಡನ್ ಬಿಟ್ಟು ಮನೆಗೆ ಬಂದು ಬಿದ್ದವಳೆ ಅಂತ ಹೇಳ್ಬಿಟ್ಟು ಅರ್ಥ ಆಗ್ಲಿ ಇವನ್ಗೂ. ಈಗ 10 ಸೆಕೆಂಡ್ ನಮ್ಮ ಮನೆಗೆ ಇರ್ಕೊಡ್ದು ಎತ್ಕೊಳ್ರಿ ಬ್ಯಾಗ್ನ, ಒಯ್ತಾ ಇರ್ರಿ ಸುಮ್ಕೆನೇನೆ. ಅಮ್ಮ ತಪ್ಪಾಯ್ತು ಕಣಮ್ಮ, ತಪ್ಪಾಯ್ತು. ಏನೋ ಮಾಡಬಾರ್ದು ಮಾಡ್ಬಿಟ್ಟೆ ಕಣಮ್ಮ. ಆ ಟೈಮಾಗ ನೀನು ಹೇಳ್ದಂಗೆ ನೀನು ಓದ್ಬೇಕಿತ್ತು ಕಣಮ್ಮ, ಓದ್ಲಿಲ್ಲ. ನಾನು ತಪ್ಪಾಯ್ತು ಕಣಮ್ಮ, ನನಗೆ ಕ್ಷಮಿಸ್ಬಿಡು ಕಣಮ್ಮ. ನಿನ್ನ ಕೈ ಮುಗಿತೀನಿ, ಕ್ಷಮಿಸ್ಬಿಡು ಕಣಮ್ಮ. ತೆಪ್ಪು ಮಾಡ್ಬಿಟ್ಟಿದ್ದೀನಿ ಕಣಮ್ಮ. ಇನ್ನೊಂದ್ಕಿಂತ ಇಂಥ ತೆಪ್ಪೆಲ್ಲ ಮಾಡಕ್ಕಿಲ್ಲ ಕಣಮ್ಮ, ದಯವಿಟ್ಟು ಕ್ಷಮಿಸ್ಬಿಡು ಕಣಮ್ಮ. ಕ್ಷಮಿಸಕ್ಕೆ ನಾನು ಯಾರು? ಕ್ಷಮೆ ಕೇಳಕ್ಕೆ ನೀನ್ ಯಾರು? ಪ್ರೀತಿ ಪ್ರೇಮ ದೊಡ್ಡದು. ಊರಿಗೆ ಹೋದಾಗೇನೆ ಇವಳು ಯೋಗ್ಯತೆ ಎಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಇವ್ರ ಅಮ್ಮನ ಯೋಗ್ಯತೆ ಇನ್ನೂ ಚೆನ್ನಾಗಿ ಅರ್ಥ ಆಯ್ತು. ದುಡ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಅರ್ಥ ಆಯ್ತು. ಆಯ್ತು, ಮಾಡೋಗ್ರಿ ಈಗ. ಅದ್ರಾಗೇನಂತೆ? ಲವ್ ಮಾಡಿದ್ಯಾ, ಮದುವೆ ಮಾಡ್ಕೊಂಡಿದ್ಯಾ, ಅಪ್ಪ ಅಮ್ಮನ ಮಾತು ಕೇಳಿಲ್ಲ, ಹಂಗನ್ನೋನ್ಗೆ ಜೀವನ ಎಷ್ಟು ಕಷ್ಟ ಇರ್ತದೆ ಅಂತ ಗೊತ್ತಾಗ್ಬೇಕು ತಾನೆ. ಎತ್ಕ ಬ್ಯಾಗ್ನ, ಪದ್ದಿ ಏನು ಅಂತ ನಿನಗೂ ಚೆನ್ನಾಗಿ ಗೊತ್ತು. ಒಂದು ಕೆನ್ನೆಗೆ ಬಿಟ್ಟೆ ಅಂದ್ರೆ ನನ್ನ ಮಗನೇ ತಲೆ ತಿರುಗಿ ಬಿದ್ದೋಯ್ತೀಯಾ. ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ, ಮನೆ ಬಿಟ್ಬಿಟ್ಟು ಹೋಗು ಅಂತ. ಮರುವಾದಾಗ ಮನೆ ಬಿಟ್ಬಿಟ್ಟು ಹೋಯ್ತಾ ಇರು. ಎತ್ಕೊಳ್ಳಲೆ ಬ್ಯಾಗ್ನ, ಎತ್ಕೊಳ್ಳಲು. ರೈಟ್ ಹೇಳ್ತಿರ್ಬೇಕು. ಅಮ್ಮ, ಅಲ್ಲ ಪಾಪ, ಒಂದು ಅವಕಾಶ ಕೊಡ್ಬೇಕಿತ್ತು. ಇಲ್ಲೇನಾದ್ರೂ ಜೀವನ ಮಾಡ್ಕೊಂಡು ಇರ್ತಾ ಇದ್ರೋ ಏನೋ. ಓದಿಲ್ಲ ಸರಿ, ಏನೋ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಹೆಂಗೋ ಇರೋರೇನೋ. ನಿಧಿ, ತಮ್ಮನ ಸೆಂಟಿಮೆಂಟ್ನ ಬಿಟ್ಟು ಬಿಸಾಕಿ ನಿಂದೇನಾಯ್ತು ನಿನ್ ಜೀವನ ನೋಡ್ಕೊಳಕ್ ನೋಡು. ಅದ್ಬಿಟ್ಬಿಟ್ಟು ಬೇರೆ ಇನ್ನೇನು ನೋಡ್ಕೊಳಕ್ ನೀನ್ ಬರಬೇಡ ಅಷ್ಟೇನೇನೆ. ಈಗ ನಾವು ಸಹಾಯ ಮಾಡ್ಕೊಂಡು ಕುತ್ಕೊಂಡ್ರೆ ಆ ನನ್ನ ಮಗಂಗೆ ಅವ್ರ ಹೆಂಡತಿ ಬೆಲೆ ಏನು, ಅತ್ತೆ ಬೆಲೆ ಏನು, ನಮ್ಮ ಬೆಲೆ ಏನು, ಸಂಸಾರದ ಬೆಲೆ ಏನು, ಎಜುಕೇಶನ್ ಬೆಲೆ ಏನು, ಇದೆಲ್ಲ ಎಲ್ಲಿ ಗೊತ್ತಾಯ್ತದೆ ಅಂತ ಅನ್ಕೊಂಡಿದ್ಯಾ? ನನ್ನ ಮಗಂಗೆ ಏನು ಗೊತ್ತಾಗಕ್ಕಿಲ್ಲ. ಗೊತ್ತಾಗಬೇಕು ಅಂತ ಹೇಳಿದ್ರೆ ಮರುವಾ ದಿನಾಗ ಅವನು ಕೆಲಸ ಮಾಡ್ಕೊಂಡು ಜೀವನ ಮಾಡಲಿ. ಸುಂದಿರು ವರ್ಷ ಕೂಲಿ ಗಿನಾಲಿ ಮಾಡ್ಬಿಟ್ಟು ಜೀವನ ಮಾಡ್ತಿತ್ತಲ್ಲ, ಆವಾಗ ಗೊತ್ತಾಯ್ತದೆ ಎಷ್ಟು ಕಷ್ಟಪಟ್ಟು ಓದಿಸಿದ್ವಿ ನಾವು ಅವನ್ನ. ನಿನಗೂ ಗೊತ್ತಿಲ್ದಿರೋದೇನೈತೆ? ಮಗ 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 ಅಂತ ಅನ್ಕೊಂಡು ತಲೆ ಮೇಲೆ ಕುರ್ಸ್ಕೊಬಿಟ್ಟಿದ್ದೆ ನಾನಂತಂದ್ರೆ ಮಗನ್ನ. ಎಲ್ಲ ಒಂದೇ ಸಲ ನೆನೆಯ ಹಾಳ್ಬಾಳ ಬೆಂಕಿ ಈಗ್ಬಿಟ್ಟ. ಇನ್ಯಾವ ಮಗ, ಇನ್ನೇನು ಕತೆ? ಏನಾರ ಮಾಡ್ಕೊಳ್ಳಿ. ನೀನೇನಾದ್ರು 10 ರೂಪಾಯಿ ಏನಾದರೂ ಅವನಿಗೆ ಸಹಾಯ ಮಾಡಿದೆ ಅಂದ್ರೆ ನಿಧಿ, ನನ್ನ ಮೇಲೆ ಆಣೆ 10 ರೂಪಾಯಿ ಸಹಾಯ ಮಾಡ್ಕೊಡ್ದು ಅಷ್ಟೇನೆ. ಇಲ್ಲ ಬಿಡಮ್ಮ, ನಾನು ನಿನ್ಗಿನ ಹೆಚ್ಚು ಯಾರೂ ಇಲ್ಲ. ನೀನೇ ಆಣೆ ಇಕ್ಕಿದ್ಮೇಲೆ 10 ರೂಪಾಯಿ ಸಹಾಯನೂ ನಾನು ಮಾಡಲ್ಲ. ಸೆಂಟಿಮೆಂಟ್ ಇದ್ರೂ ನಿನ್ಮೇಲೆ ಇರೋ ಬೆಲೆಗಾದ್ರೂ ನಾನು ಸುಮ್ಮನೆ ಆಗೋಗ್ಬಿಡ್ತೀನಿ. ನಾನಂತೂ 10 ರೂಪಾಯಿ ಸಹಾಯನೂ ಮಾಡಲ್ಲ ಕಣಮ್ಮ. ಅವನು ಬದಲಾಗಿ ಅವನು ಜೀವನ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಬಿಡಮ್ಮ. ಸರಿ ನಿಧಿ, ಇನ್ನ ಎಲ್ಲ ಬಿಟ್ಬಿಡು. ಇನ್ನ ನಿನ್ನ ತಮ್ಮನ ಹೆಂಡತಿಯರು ಟಾಪಿಕ್ನ ಇಲ್ಲಿಗೆ ಬಿಟ್ಬಿಟ್ಟು ನೋಡಿ ನಮ್ದೇನೋ ಕೆಲಸ ಮಾಡ್ಕೊಳ್ಳೋಣ. ಇನ್ನ ಪದೇ ಅವ್ನ ಸುದ್ದಿ ಎತ್ಕೊಡ್ದು ಮನೆಯಾಗೆ. ಸರಿನಮ್ಮ.